ಈ ಪ್ರಸಂಗ ನೋಡಿ ನಮ್ಮ ಬುದ್ಧಿ ಬಾಲಿಶ ಆಯಿತು ಅಂತ ನಿಮಗನ್ಸ್ತಿರ್ಬೇಕಲ್ವಾ? ತಮ್ಮ ಅನುಭವದ ಮುಂದೆ ನಾವೆಷ್ಟರವರು. ನಿಮ್ಮಿಂದ ಕಲಿಯುವ ಕಲಿಕೆಗೆ ಈ ಒಂದು ಜನ್ಮ ಸಾಲದು. ಇದು ಆ ಹುಡುಗನಿಗೆ ಮಾಡಿದ ಪರೀಕ್ಷೆ ಅಲ್ಲ, ಶ್ರೀಮಠದ ಆಳ್ವಿಕೆಯ ಬಗ್ಗೆ ನಿಮಗೆ ಮಾಡಿದ ಪಾಠ. ಅರಿವಾಯ್ತು ಗುರುಗಳೇ. ಆತ ನಿಮ್ಮ ಪೂರ್ವಾಶ್ರಮದ ಸೋದರಳಿಯ. ಆತನಿಂದ ಕಲಿಯಬೇಕಾದದ್ದು ಬಹಳಷ್ಟು ಇದೆ. ಹರಿಯುವ ನದಿಯಲ್ಲಿ ಮುಳುಗಿದ್ದು ಹನಿ ನೀರನ್ನು ಕುಡಿಯದ ಕಲ್ಲು ಬಂಡೆಯಂತೆ ಇದ್ದರೆ ಮಾತ್ರ ಈ ಮಠವನ್ನ ನಡೆಸೋಕೆ ಸಾಧ್ಯ. ಹಾಗಂತ ಈ ನಿಂದಕರನ್ನ, ಸಮಯ ಸಾಧಕರನ್ನ ಬೇಡ ಅನ್ನೋಕ್ಕೂ ಸಾಧ್ಯವಿಲ್ಲ. ನಾವು ಸನ್ಯಾಸಿಯಾಗಿ ದೀಕ್ಷೆ ತಗೊಂಡಿರೋದೇ ಇಂಥವರನ್ನ ಪರಿವರ್ತನೆ ಮಾಡೋಕ್ಕೆ, ಶುದ್ಧಗೊಳಿಸೋಕೆ. ಅರಿವಿದೆ ಗುರುಗಳೇ. ನಿಮ್ಮ ಪೂರ್ವಾಶ್ರಮದ ಅಳಿಯಂದಿರು ಸನ್ಯಾಸಕ್ಕೆ ಯೋಗ್ಯರಾಗಿದ್ದಾರೆ. ಅವರಿಗೆ ನೀವು ದೀಕ್ಷೆಯನ್ನ ಕೊಡಿ. ಹಾಗೆ ಅವರನ್ನ ಪರೀಕ್ಷೆ ಮಾಡ್ತಾರೆ. ಅದರಿಂದ ನೀವು ಕಲಿತೀರಾ, ಮತ್ತವರಿಗೆ ಮಾರ್ಗದರ್ಶನವೂ ಆಗತ್ತೆ. ತಮ್ಮ ಇಚ್ಛೆಯಂತೆ ನಡೀತೀನಿ ಗುರುಗಳೇ. ನಾವು ಈ ಸಂಜೆಯೇ ದೀಕ್ಷೆಗೆ ಕೋರ್ತೀವಿ. ಗುರುಗಳೇ, ನಮ್ಮ ಮಾತು ಇಂದು ಕೊನೆಯಾಗುತ್ತದೆ. ಶ್ರೀಹರಿ. ವೆಂಕಟನಾಥನ ಮನೆಗೆ ಈ ದಿನವೇ ವಿಷಯನ ಮುಟ್ಟಿಸ್ಬಿಡಿ. ಸತ್ಯವತಿ, ಶ್ಯಾಮ್ ಭಟ್ರು ಇವರೆಲ್ಲ ಮುಂದೆ ನಿಮಗೆ ನೆರವಾಗ್ತಾರೆ. ಹಾಗೆ ತಿಮ್ಮಣ್ಣ ಭಟ್ಟರ ಮನೆಯಲ್ಲಿ 2 ಜೀವಗಳು ಗೊಂದಲದಲ್ಲಿ ಒದ್ದಾಡ್ತಾ ಇವೆ. ಅವರನ್ನು ಮಠಕ್ಕೆ ಕರೆಸಿ ಅವರಿಗೂ ನೆಮ್ಮದಿಯ ಗೌರವದ ಬದುಕು ಸಿಗಲಿ. ಇದಿಷ್ಟು ನನ್ನ ಮನಸ್ಸಿನಲ್ಲಿ ಉಳಿದು ಹೋಗಿದ ಮಾತಾಗಿತ್ತು. ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ತು. ಈ ದೀಕ್ಷೆಗೆ ಇಷ್ಟು ಅವಸರ ಬೇಕೆ ಗುರುದೇವ? ಸ್ವಲ್ಪ ಕಾಲ ಮುಂದೂಡಲು ಸಾಧ್ಯವಿಲ್ವಾ? ಎಷ್ಟು ಮುಂದಕ್ಕೆ ಹಾಕಿದ್ರೂ ಅಷ್ಟೇ ಸುದಿಂದರೆ. ಬೇಕುಗಳನ್ನ ನಿಲ್ಲಿಸಿದಾಗಲೇ ಸಾಕುಗಳು ಸಾಕಾರ ಆಗೋದು. ಮನೋನಿಯಮಕನ ಸಂಕಲ್ಪ ಆಗಿದೆ. ನಮಗೂ